ಜೋಳಿಗೆ ಅಂತಂದು ಅಜ್ಜಾರ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರಿ ಇದು. ನಮ್ಮಲ್ಲಿ 5,000 ಹುಡುಗರು ಅದಾರ, ಮಟ್ಟದ ಹುಡುಗರು. ಗ್ರೌಂಡ್ ದಾಗ ನೀವೇನ್ ಬಿಲ್ಡಿಂಗ್ ನೋಡಿರಿ, ಹೌದ್ 5,000 ವಿದ್ಯಾರ್ಥಿಗಳು ಅದಾರ. ಅವ್ರ 5,000 ವಿದ್ಯಾರ್ಥಿಗಳಿಗೆ ಫ್ರೀ ಊಟ, ಫ್ರೀ ವಸತಿ, ಫ್ರೀ ಬುಕ್ಸ್, ಹ್ಞೂನ್ರಿ ಎಲ್ಲಾ ಫ್ರೀ ಇರ್ತೈತಿ. ಅದನ್ನ ನೀವು ಆಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿ ಜನ ನೀವು ಕಾಂಟ್ರಿಬ್ಯೂಟ್ ಮಾಡ್ರಿ ಅಂತ ಒಂದ್ ರಿಕ್ವೆಸ್ಟ್ ಅಕ್ಷರ ಜೋಳಿಗೆ ಅಂತ ಹೆಸರು ಕೊಟ್ಟ. ಹ್ಞೂನ್ರಿ ಆತರ ಅಕ್ಷರ ಜೋಳಿಗೆ. ಅದ್ರ ಟ್ಯಾಗ್ ಲೈನ್ ಹೇಳತ್ರಿ, ನೀಡೋಣ ತಿಂಗಳಿಗೆ 100 ರೂಪಾಯಿ ಹಣ, ತೀರಿಸೋಣ ಮಾನವ ಜನ್ಮ. ಆತರ ಈಗ ನೀವು ಯಾವ ಟೈಪ್ ಮಾಡ್ಬೇಕಂತೀರಿ ಇದನ್ನ? ಏನ್ ಸರ್ ಇದನ್ನ ಅಕ್ಷರ ಜೋಳಿಗೆ ನಾವು ಪಾರ್ಟಿಸಿಪೇಟ್ ಮಾಡ್ಕೊಂಡ್ರೆ ಯಾವ ಟೈಪ್? ಈಗೇನ್ ಜಾತ್ರೆಗ್ ಜನ ಬರ್ತಾರಲ್ರಿ, ಅವ್ರಿಗೆಲ್ಲ ನಾವ್ ಏನ್ ಸೋಷಲೈಸ್ ಆಗಿ ತಿಳಿಸಿ ಹೇಳತ್ತೀವ್ರಿ, ನಿಮ್ದೆಲ್ಲಾ ಕಾಂಟ್ರಿಬ್ಯೂಷನ್ ಇರ್ಲಿ. ಅಲ್ಲಿ ದೇಣಿಗೆ ಏನ್ ಕೊಡ್ತೀರಿ ಮಠದ ಟ್ರಸ್ಟಿಗೆ ಹೋಗುತ್ತೆ ಪೂರಾ. ಇದೇನ್ ಕೊಡ್ತೀರಿ ಪೂರಾ ವಿದ್ಯಾಭ್ಯಾಸಕ್ಕೆ ಹೋಗುತ್ತೆ. ಈಗ ಇದೇನ್ ಮಾಡ್ಯಾರ, ಒಂದ್ಸಲ ಅಂತ ಮಾಡಿಲ್ಲ, ಆಪ್ಷನ್ ಎವ್ರಿ ಮಂತ್ ಮಾಡ್ಯಾರ. ಹೌದು, ಅಂದ್ರೆ ಪ್ರತಿ ತಿಂಗಳ ಇವತ್ ನೀವು ಮಾಡಿದನಂದ್ರೆ ಈ ಡೇಟಿಗೆ ಮುಂದಿನ ತಿಂಗಳ 100 ರೂಪಾಯಿ ಇದೇ ಡೇಟಿಗೆ ಕಟ್ ಆಗತ್ರಿ. ಅಂದ್ರೆ ಪ್ರತಿ ತಿಂಗಳ ಹೌದ್ ಹಂಗ ನಾವು ಇಷ್ಟ 6 ಲಕ್ಷ ಮಂದಿ ಬರ್ತೀವಿ. ಅದ್ರಾಗ ಸರಿ ಸುಮಾರು ಕೌಂಟ್ ಇಟ್ಟಿಲ್ಲ. ಅದ್ರ ಬದ್ಲಿ ಹಂಗ ನಿಮ್ಗೊಂದ್ ಕ್ವಶನ್, ಈಗ ಇನ್ಸ್ಟೆಡ್ ಆಫ್ ತಿಂಗಳ ಕಟ್ಟು ಬದ್ಲಿ ನಾ ಒಂದ್ಸಲ ಲಂಸಮ್ ಪೇ ಮಾಡ್ತೇನೆ ಅಂದವ್ರಿಗೆ ಏನ್ ಆಪ್ಷನ್? ಆ ತರನು ಬಂದಾರ್ರಿ. ಆ ತರ ಬಂದವ್ರಿಗೆ ನಾವ್ ಏನ್ ಹೇಳಿವ್ರಿ, ಒಂದ್ಸಲ ಪೇ ಮಾಡ್ರಿ, ಆಟೋ ಪೇ ಕ್ಯಾನ್ಸಲ್ ಮಾಡ್ಕೊಡ್ರಿ. ಈಗ ಒಬ್ರೊಬ್ರು ಏನೋ ಅವ್ರವ್ರ ಕಂಫರ್ಟೇಬಲ್. ಈ ಕಾನ್ಸೆಪ್ಟ್ ಇರೋದ್ ನಮ್ದು ಮಂತ್ಲಿ ಪೇಮೆಂಟ್. ಒಂದ್ಸಲ ನೀವು ಪೇ ಮಾಡಿದ್ಮೇಲೆ ಅದು ಆಟೋ ಪೇ ಕ್ಯಾನ್ಸಲ್ ಮಾಡು, ವಾಪಸ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಹೋಗಿ ಆಟೋ ಪೇ ಕ್ಯಾನ್ಸಲ್ ಒತ್ತಿದ್ರೆ ಒಂದೇ ಸಲ ನೀವೇನ್ ಕೊಟ್ಟಿರ್ತೀರ ಅದ್ ರೆಕಾರ್ಡ್ ಆಗ್ಬಿಡುತ್ತೆ. ನಮ್ ಕಾನ್ಸೆಪ್ಟ್ ಇರೋದು ಅಂದ್ರೆ ನಿಮ್ಗೆ ಏನಾಗ್ತೈತಿ, ಓಕೆ ನಿಮ್ದು ಏನ್ ಅಜ್ಜಾರ್ದ ಏನೈತಲ್ಲ ಥಾಟ್, ನೀಡೋಣ ತಿಂಗಳಿಗೆ ನೀವು 100 ರೂಪಾಯಿ ಹಣ, ತೀರಿಸೋಣ ಮಾನವ ಜನ್ಮದ ಕರೆಕ್ಟ್ ಐತ್ರಿ. ಎವ್ರಿ ಮಂತ್ ತುಂಬ್ಕೋತ ಹೋಗೋದಕ್ಕಿಂತ ಇನ್ಸ್ಟೆಡ್ ಆಫ್ ದ್ಯಾಟ್ ನಾವ್ ಒಂದ್ಸಲ ಪೇ ಮಾಡ್ಬಿಡ್ತೀನಿ. ಅದು ನಾನ್ ಅದಕ್ ರೀಸನ್ ಹೇಳ್ತೇನ್ರಿ. ಈಗ ಎಲ್ಲಾರು ಇದು ಜಾಬ್ಗೆ ಇಳಿದಿರಂಗಿಲ್ಲ. ಸ್ವಲ್ಪ ಸೋಷಿಯಲಿ ಮಂದಿ ಏನಂತಾರ, ಎಷ್ಟ್ ಆಗತ್ ನನ್ ಕೈಯಾಗ ತಿಂಗಳದಾಗ 100 ರೂಪಾಯಿ ಅಲ್ಲ, ಎಲ್ಲೋ ಖರ್ಚು ಮಾಡ್ತೀನಿ, ಹಾಕ್ಬಿಡೋಣ ತಗೋ ಅಂತಂದ್ ಆ ಕಾನ್ಸೆಪ್ಟ್. ಅಲ್ ಸರ್, ಈಗ ಆ ರೀತಿ ಆದ್ರ ಮನುಷ್ಯ ವಿಚಾರ ಕಡಿಮೆ ಮಾಡ್ತಾನೆ. ಅದಕ್ಕ ಈ ಕಾನ್ಸೆಪ್ಟ್ ವಿಚಾರ ಅಕ್ಷರ ಜೋಳಿಗೆ ಇದು ಏನೈತೆ ಯಾವಾಗಿಂದ ಸ್ಟಾರ್ಟ್ ಮಾಡ್ಯಾರ ಇದನ್ನ? ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿ, ಈಗ 1 ವರ್ಷ ಆಯ್ತು. ತಮ್ಮ ಇಂಟ್ರಡಕ್ಷನ್ ಹೇಳಿ, ತಮ್ಮ ಹೆಸರು? ವಿವೇಕ್ ಅಗಡಿ ಅಂತಂದು. ತಾವೇನ್ ಮಾಡ್ತೀರಿ? ನಾ ಸೇವಾ ಮಾಡಕ್ ಬಂದಿನಿ. ನಾ ಇದ ಊರ್ದವ. ಏನ್ ಮಾಡ್ತೀರಿ? ನಾ MBA ಮುಗ್ಸೇನ್ರಿ. ಸ್ಟೂಡೆಂಟ್? ಸ್ಟೂಡೆಂಟ್ MBA ಮುಗ್ಸೇನ್ರಿ. ಈಗ ಹ್ಞೂನ್ರಿ. ಈಗ 12 ತಿಂಗಳದಾಗ 1 ತಿಂಗಳು ಹೇಳ್ರಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಮ್ಗೆ ಅಷ್ಟು ಶಕ್ತಿ ಇಲ್ಲ. ಹ್ಞೂನ್ರಿ. ಅಂದ್ರೆ ಲಂಸಮ್ ಅಮೌಂಟ್ ಕೊಡಾಕ, ಪ್ರತಿ ತಿಂಗಳು ಕೊಡಾಕ ನಾವು ಒಂದು 100 ರೂಪಾಯಿ 200 ರೂಪಾಯಿ ಅಷ್ಟಾದ್ರೂ ದೇಣಿಗೆ ಕೊಡಬಹುದು. ಈ ಅಕ್ಷರ ಅದ ಅಂದರ್ ಸರ್, ಅದ ಅಂದರ್ರಿ. ಈಗ ಯಾರಿಗೆ ಶಕ್ತಿ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ರಿ. ನಿಮ್ಮ ಮನಸ್ಸು, ನಿಮಗ್ ಮನಸ್ಸಿತ್ತ ಕೊಡ್ರಿ, ಇಲ್ಲಾಂದ್ರೆ ನಾವು ಅಫೋರ್ಡೇಬಲ್ ಇರ್ತೈತೆ ಅಂತಂದ. ಹೌದೌದ, ಇಲ್ಲ ಟೋಟಲ್ 4 ಡಿನಾಮಿನೇಷನ್ ಅದಾವ್ರಿ. 100, 200, 500, 1000, 5000 ಐತಿ. ನಿಮ್ ಇಚ್ಛೆ ಹೆಂಗ್ ಇರ್ತೈತಿ ಹಂಗ. ನಾವು ಮಿನಿಮಮ್ 100 ಯಾಕಿರ್ಲ ಅಂದ್ರೆ ಅದೊಂದ್ ಆ ಅಮೌಂಟ್. ಹೌದೌದು, 100 ರೂಪೀಸ್. ಈಗ ನಾನು ಒಬ್ಬ ಸ್ಟೂಡೆಂಟ್ ಆದ್ರೆ ಎಲ್ಲೋ 100 ರೂಪಾಯಿ ಚಾ ಕೊಡೋದು ಇರ್ಲಿ ಬಿಡ ಅಂತಂದು. ಸರ್, ನಿಮ್ಮ ಈ ಸೇವೆ ಹಿಂಗೆ ಮುಂದುವರಿಲಿ, ಹೌನ್ರಿ, ಪ್ರೇರಣೆ ಆಗ್ಲಿ. ಥ್ಯಾಂಕ್ ಯು ಸರ್. ನಮ್ಮ ಕೈಲಾದಷ್ಟು ನಾವು ಕೂಡ ಇದು ಪ್ರಚಾರ ಮಾಡ್ತೀವಿ. ಓಕೆ ಸರ್. ನಾವು ಕೂಡ ಇದು ಲಾಸ್ಟ್ ಟೈಮ್ ಇದು ಭಾಷಣದಲ್ಲಿ ಅಜ್ಜಾರ ಮಾತು ಕೇಳಿ ಬಹಳ ಭಾವುಕರಾಗಿ ಇದು ಮಾಡಿ ನಾವು ಕೂಡ ಸ್ವಲ್ಪ ಸಹಾಯ ಮಾಡಿದ್ವಿ. ಇರ್ಲಿ ಸರ್, ಸಹಾಯ ಎಷ್ಟು ಹೊಡೆದು ಆಕ್ಚುಲಿ ಇದು ಏನೈತಲ್ಲ, ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ಲಿ. ಇನ್ನೂ ಏನೈತ್ರಿ ಇಲ್ಲಿ ಅಕ್ಷರ ದಾಸೋಹ ಆಗ್ಲಿ, ಅನ್ನದಾಸೋಹ ಆಗ್ಲಿ, ಎಲ್ಲ ರೀತಿಯಾದಂತ ಇನ್ನೂ ವಿಜೃಂಭಣೆಯಿಂದ ಎಲ್ಲಾ ಬೆಳಿಲಿ ಅಂತ ನಮ್ಮ ಕಡೆ ಇದು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.